ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಬಯಲಾಗಿದೆ. 165 ಕೋಟಿ ಪಡೆದು ದುಬೈಗೆ ವಂಚಕರು ಹಾರಿದ್ದಾರೆ. ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಗ್ರಾಹಕರಿಂದ ಹಣ ಕಲೆಕ್ಟ್ ಮಾಡಿ ಹಣದ ಸಮೇತ ಇದೀಗ ಕಾಲ್ಕಿತ್ತಿದ್ದಾರೆ. ಬಡ್ಡಿ ಆಸೆಗೆ ಹೂಡಿಕೆ ಮಾಡಿದ್ದ ಮಹಾಜನರಿಗೆ ದೋಖಾ ಆಗಿದೆ. ಬೆಳಗಾವಿಯ ಟಿಳಕವಾಡಿಯಲ್ಲಿ ನಡೆದಿರುವಂತಹ ವಂಚನೆ ಪ್ರಕರಣ ಇದು. ಹೆಚ್ಚಿನ ಬಡ್ಡಿ ಆಸೆ ತೋರಿಸೋದು, ಗ್ರಾಹಕರನ್ನ ತಮ್ಮತ್ತ ಸೆಳೆಯೋದು, ಗ್ರಾಹಕರು ಕೂಡ ವಂಚಿ ಮೋಸನೆಗೊಳಗಾಗೋದು. ಇವ್ರ ಮೇಲೆ ಏನು ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರು ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದ್ದಾನ, ಒಬ್ಬ ಪುಣಾದಾಗ ಹೋಗಿ ಕೂತಿದ್ದಾನ. ಯಾರಿಗೂ ಏನು ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಮತ್ತು ಯಾರ್ದು ಏನು ಫೋನ್ ಖಾಲಿ ಹತ್ತುವರ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದ್ದಾನೆ, ಒಬ್ಬ ಪುಣಾದಾಗ ಕೂತಾನ. ಎಷ್ಟೇಟ್ ತುಂಬಿರಿ ಸರ್ ನಿಮ್ದು? ಎಲ್ಲ ಅವ್ರು ತಕ್ಕಂತೆ ತುಂಬಿದ್ದಾರೆ. ಯಾರು 1 ಲಕ್ಷ ತುಂಬ್ಯಾರೆ, 2 ಲಕ್ಷ ತುಂಬ್ಯಾರೆ, ಯಾರು 3 ಲಕ್ಷ ತುಂಬ್ಯಾರೆ, ಯಾರಿಗೆ ಎತ್ತ ಅನುಕೂಲ ತುಂಬಿದ್ದಾರೆ. FIR ಅಂದ್ರೆ ಒಂದು ತಿಂಗಳಿಂದ ಹಾದಿ ಅವ್ರು ಬರ್ತಾರಂತ. ಅವ್ರು ಬರೋದಿಲ್ಲ ಅನ್ನೋಣ. ಈಗ ಈ ನಿರ್ಣಯ ತಗೊಳ್ಳಿ DC ಅವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟು ಈಗ ಅವ್ರ ಮೇಲೆ ಆ್ಯಕ್ಚುಲಿ 2 ದಿವಸದಿಂದ ನಾನು ಟ್ಯಾಲಿ ಮಾಡ್ತಾಯಿದ್ದೆ. ಗಣೇಶನ ಕರ್ಕೊಂಡು ಏನೇನು ಆಗಿದೆ ಏನೇನಿಲ್ಲ. ಯಾಕಂದರೆ ಲಾಸ್ಟ್ 1.5 ಮಂತ್ದಿಂದ 1.5 ತಿಂಗಳಿಂದ ಬೆಳಗಾಮಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ. ಆ ಕಂಪ್ನಿ ರೇಡ್ ಆಯಿತು, ಈ ಕಂಪ್ನಿ ರೇಡ್ ಆಯಿತು, ಇದಾಯಿತು, ಅದು ಎಲ್ಲರಿಗೂ ಗೊತ್ತಿತ್ತು. ಇದು ಕ್ಲಿಯರ್. ಅದಕ್ಕೋಸ್ಕರ ಇನ್ನೂ ನ್ಯೂಸ್ ಬರ್ತಾಯಿತ್ತು, ಇನ್ನೂ 4 ಕಂಪ್ನಿ ಇದೆ, 5 ಕಂಪ್ನಿ ಇದೆ ಅಂತ. ಅದರಲ್ಲೂ ನಮ್ಮದು ಒಂದು ಕಂಪ್ನಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಅಮೌಂಟ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದೀವಿ. ಇದು ಸಹಜ. ಯಾಕಂದರೆ ನಾವೇನು ಆಗಬಾರ್ದು ಅಂತ ಎಲ್ಲ ಡಿಸ್ಕಷನ್ ಮಾಡಿ ನಮ್ಮ MD ಗಣೇಶ್ ಅವರು, ಡೈರೆಕ್ಟರ್ಸ್ ಅವರು, ಡೈರೆಕ್ಟರ್ಸ್ ಅವರು ಎಲ್ಲರೂ ಮಾಡಿದ್ದೀವಿ. ಓಕೆ, ನೋ ಪ್ರಾಬ್ಲಮ್ ಮಾಡಿದ್ದಾರೆ. ಸಂಸ್ಥೆ ಆರಂಭಿಸಿ ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಅಪೆಕ್ಸ್ ಬಿಜ್ ಕಾರ್ಪ್ LLP ಹೆಸರಿನಲ್ಲಿ ಸಂಸ್ಥೆಯನ್ನ ಓಪನ್ ಮಾಡಲಾಗಿತ್ತು. 1 ಲಕ್ಷ ಹೂಡಿಕೆಗೆ ಮಾಸಿಕ 4,000 ಬಡ್ಡಿ ಆಮಿಷವನ್ನ ಒಡ್ಡಲಾಗಿದೆ. ವರ್ಷದ ಬಳಿಕ ಹೂಡಿಕೆ ವಾಪಸ್ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರಂತೆ. ಹಲವು ವರ್ಷಗಳಿಂದ ಜನರಿಂದ 165 ಕೋಟಿ ಹಣವನ್ನ ಸಂಗ್ರಹ ಮಾಡಲಾಗಿದೆ. 3,500 ಜನರಿಂದ 165 ಕೋಟಿಯನ್ನ ಆಸಾಮಿಗಳು ಸಂಗ್ರಹಿಸಿದ್ದಾರೆ. ಇನ್ನು ವಂಚಕನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈತನೇ ಜನರಿಗೆ ವಂಚಿಸಿರುವಂತಹ ವಂಚಕ. ಈಗ ಎಸ್ಕೇಪ್ ಆಗಿದ್ದಾನೆ ದುಬೈಗೆ. 165 ಕೋಟಿ ರೂಪಾಯಿ ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ದುಡಿದ ಹಣವನ್ನು ತನ್ನ ಜೇಬಿಗಿಳಿಸಿಕೊಂಡು ಇದೀಗ ಕಾಲ್ಕಿತ್ತಿದ್ದಾನೆ. ಜನರು ಬಡ್ಡಿ ಆಸೆಗೆ ಯಾವ ರೀತಿಯಾಗಿ ತಾವು ದುಡಿದಂತಹ ದುಡ್ಡನ್ನು ಇಲ್ಲಿ ಸುರಿದು ಕೈ ಸುಟ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸಂಸ್ಥೆ ಮಾಲೀಕ ಕಾಶಿನಾಥ್ ವಾಗ್ಮೋರೆ ವಿರುದ್ಧ ಆರೋಪ. ಗಣೇಶ್ ಭಂಡಾರಿ ವಿರುದ್ಧ 165 ಕೋಟಿ ವಂಚನೆ ಆರೋಪ. ಕಚೇರಿಗೆ ಬೀಗ ಜಡಿದು ಪರಾರಿಯಾದ 2 ಆಸಾಮಿಗಳು. ಹಣ ಕೊಡಿಸುವಂತೆ DC ಮೊರೆ ಹೋಗಿದ್ದಾರೆ ಹೂಡಿಕೆದಾರರು. ತನಿಖೆಯನ್ನು ನಡೆಸುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ, ಮಕ್ಕಳ ಓದಿಗೋ ಅಥವಾ ಮದುವೆಗೋ ನಾವು ಈಗ ಹೂಡಿಕೆ ಮಾಡುವಂತಹ ಹಣ ಹೆಲ್ಪ್ ಆಗುತ್ತೆ, ನಮ್ಮ ವಯಸ್ಸಿನ ಅಂದರೆ ವೃದ್ಧಾಪ್ಯದಲ್ಲಿ ಅಥವಾ ವಯಸ್ಸಾದ ಮೇಲೆ ಅವಶ್ಯಕತೆಗಳು ಬಿದ್ದಾಗ ಈ ದುಡ್ಡನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಿ ಜನ ಈ ರೀತಿ ಇನ್ವೆಸ್ಟ್ ಮಾಡಿ ಸೇವಿಂಗ್ಸನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅದನ್ನೇ ಒಂದಷ್ಟು ಮಂದಿ ಬಂಡವಾಳ ಮಾಡಿಕೊಂಡು ತಮ್ಮ ಒಂದು ಖಜಾನೆಯನ್ನು ತುಂಬಿಸ್ಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಜನರಿಗೆ ಮಂಕು ಬೂದಿ ಎರಚಿ ಈ ರೀತಿ ಮೋಸ ಮಾಡ್ತಿರ್ತಾರೆ. ಇದೇನು ಮೊದಲ ಪ್ರಕರಣ ಅಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು ಈ ರೀತಿ ನಡೆದಿದೆ. ಆದರೂ ಕೂಡ ಜನ ಅದು ಹೇಗೆ ನಂಬಿ ಮೋಸ ಹೋಗ್ತಿದ್ದಾರೋ ಗೊತ್ತಿಲ್ಲ. ಹೌದು, ಪ್ರಾಮಾಣಿಕವಾಗಿ ಸ್ಪಂದಿಸುವಂತಹ ಒಂದಷ್ಟು ಮಂದಿ ಇದ್ದಾರೆ. ಪ್ರಾಮಾಣಿಕವಾಗಿ ಇರುವವರಿಗಿಂತ ಹೆಚ್ಚಾಗಿ ಈ ರೀತಿ ವಂಚನೆ ಮಾಡುವವರ ಸಂಖ್ಯೆನೇ ದುಪ್ಪಟ್ಟಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಎಷ್ಟು ವರ್ಷಗಳಿಂದ ಈತ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದ, ಹೇಗೆಲ್ಲ ಜನರಿಗೆ ಮಂಕುಬೂದಿ ಎರಚಿ ವಂಚಿಸಿದ್ದಾನೆ ಅಂತ ಹೇಳಿ ಸುಮಾರು ಎಷ್ಟು ಕೋಟಿ ವಂಚನೆ ಆಗಿದೆ ಇಲ್ಲಿ? ಮಧುಶ್ರೀ, ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ 3 ಬಹುಕೋಟಿ ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಒಂದು ಕಡೆ ಶಿವಮ್ ಅಸೋಸಿಯೇಟ್ ಪ್ರಕರಣ ಬೆಳಕಿಗೆ ಬಂದಿದ್ರೆ, ಅದಾದ ಬಳಿಕ ಆದಿತ್ಯ ರಾಜ್ ಕ್ಯಾಪಿಟಲ್ ಕೂಡ ಬೆಳಕಿಗೆ ಬಂದಿತ್ತು. ಇದೀಗ ಖುದ್ದು ಗ್ರಾಹಕರೇ ಅಂದರೆ ಇಲ್ಲಿ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಆ ಹೂಡಿಕೆದಾರರೇ ಈಗ ಬೆಳಗಾವಿ DC ಕಚೇರಿಗೆ ಮೊರೆ ಬಂದಿರುವಂಥದ್ದು. ಬೆಳಗಾವಿಯ ಟಿಳಕವಾಡಿಯಲ್ಲಿರುವಂತಹ ಅಪೆಕ್ಸ್ ಬಿಜ್ ಕಾರ್ಪ್ ಅನ್ನುವಂತಹ ಸಂಸ್ಥೆ ಹೆಸರಿನಲ್ಲಿ ಸುಮಾರು 165
ಕೋಟಿಗೂ ಅಧಿಕ ಹಣ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಏನು ಈತ ಮಾಲೀಕ ಏನಿದ್ದಾನೆ ವಾಗ್ಮೂರಿ ಅನ್ನುವಂಥವನು ಆತ ದುಬೈಗೆ ಹಾರಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮತ್ತು ಈತನ ಪಾರ್ಟ್ನರ್ಸ್ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಆರೋಪ ಮಾಡ್ತಾ ಇರುವಂಥದ್ದು. ಸುಮಾರು 3,500ಕ್ಕೂ ಹೆಚ್ಚು ಜನ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಈಗಾಗಲೇ ಏನು 4% ಬಡ್ಡಿಯನ್ನ ಕೊಡ್ತೀವಿ ಅನ್ನುವಂಥ ಆಮಿಷನ್ನು ಒಡ್ಲಾಗಿತ್ತು ಮತ್ತು 1 ವರ್ಷದ ಒಳಗೆ ಅವರ ಏನು ಅಸಲಿ ಕೂಡಿಟ್ಟ ಹಣ ಏನಿತ್ತು, ಹೂಡಿಕೆ ಇಟ್ಟ ಹಣವನ್ನ ವಾಪಸ್ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳಲಾಗಿತ್ತು. ಸೊ ಹೀಗಾಗಿ ಈತನ ಮಾತುಗಳನ್ನು ನಂಬಿದಂತಹ ಗ್ರಾಹಕರು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಹಣವನ್ನ ಇಡಿಸಿದ್ರು. ಕಳೆದ 3-4 ವರ್ಷದಿಂದ ಈತ ಹಣ ಹೂಡಿಕೆಯನ್ನ ಮಾಡಿಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಈ ಒಂದು ಪ್ರಕರಣ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮೆಟ್ಲೆ ಇರುವಂಥದ್ದು. ಖುದ್ದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಹೂಡಿಕೆದಾರರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ತಕ್ಷಣ ಆತನ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಬೇಕು ಮತ್ತು ತಮ್ಮ ಹಣ ವಾಪಸ್ ಕೊಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಈಗ ಬೆಳಗಾವಿ ಕಮಿಷನರ್ಗೂ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕೇಸನ್ನು ದಾಖಲು ಮಾಡಿ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಆದರೆ ತಲೆಮರೆಸಿಕೊಂಡಂತ ಆರೋಪಿಗಳನ್ನ ಕರೆತರೋಕ್ಕೂ ಕೂಡ ಪೊಲೀಸರು ಸದ್ಯ ಪ್ರತ್ಯೇಕ ಒಂದು ಟೀಮ್ ಅನ್ನ ರಚನೆ ಮಾಡಿ ಈಗಾಗಲೇ ಪ್ಲಾನ್ ಅಪ್ ಅನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ಈಗ ಕಚೇರಿಗೆ ಬೀಗ ಹಾಕೊಂಡು ಇವರೆಲ್ಲರೂ ಕೂಡ ಪರಾರಿಯಾಗಿರುವಂಥದ್ದು ಕೂಡ ಪೊಲೀಸರಿಗೆ ಹೊಸ ತಲೆನೋವಾಗಿ ಮಾರ್ಪಟ್ಟಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಹೂಡಿಕೆದಾರರು ಕೂಡ ಹಣ ಕೊಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ.